ಇಲ್ಲಿ ಏನಾದರೂ ಒಂದು ಘೋಷಣೆ ಮಾಡಬೇಕು ಅಂತೇಳಿ ನಾನು ಇಟ್ಕೊಂಡಿದ್ದೇನೆ. ಏನದು ಘೋಷಣೆ ಅಂದರೆ ಮಾಧ್ಯಮದವರು ಸ್ವಲ್ಪ ಚುರುಕಾಗಿ ಇರಬೇಕು. ಏನದು ಘೋಷಣೆ ಅಂದರೆ, ನಾನು 5-6 ವರ್ಷದಿಂದ ನನ್ನ ಮನೆ ದೇವರು ತಿರುಪತಿ. ನನ್ನ ಗುರುಗಳು ಹೆಜ್ಜೆಯವರು ನನಗೆ ಸ್ವಲ್ಪ ಲೇಟಾಗಿ ಹೋಗು ಅಂತೇಳಿ ನನಗೆ 7-8 ವರ್ಷದಿಂದ ನಾನು ಜೈಲಿಗೆ ಹೋದ್ಮೇಲೆ ದೇವಸ್ಥಾನಕ್ಕೆ ಹೋಗ್ತಿರಲಿಲ್ಲ. ಈಗ ರೀಸೆಂಟಾಗಿ ಹೋಗ್ಬಿಟ್ಟು ಬಾ ಅಂತ ಹೇಳುತ್ತೆ. ನನಗೆ ಹಿಂದೆ ಎಸ್ ಎಲ್ ಕೃಷ್ಣರವರು ಕರ್ನಾಟಕ ದೇವಸ್ಥಾನದ ನಮ್ಮ ತಿರುಪತಿ ಟ್ರಸ್ಟ್ಗೆ ಒಂದು ಕರ್ನಾಟಕ ಟ್ರಸ್ಟ್ ಅಂತ ಮಾಡಿ ಇಲ್ಲೆಲ್ಲ ದೊಡ್ಡ ವೈಭವದಂಥ ಒಂದು ಕಟ್ಟಡ ಕಟ್ಟಬೇಕು ಅಂತೇಳಿ ನನಗೆ ಅಧ್ಯಕ್ಷರು ಮಾಡಿ ನಾನು ಅಲ್ಲಿ ಭಾಳ ದೊಡ್ಡದಾಗಿ ಇರುವಂಥ ಜಾಗ 7 ಎಕರೆ ಜಾಗದಲ್ಲಿ ಮಹಾರಾಜರಿಂದ ಆ ಜಾಗ ಇತ್ತು. ಅದನ್ನು ವಾಪಸ್ ಉಳಿಸ್ಕೋಬೇಕು ಅಂತ ದೊಡ್ಡ ಪ್ರಯತ್ನ ಮಾಡ್ತೇವೆ. ಅಷ್ಟೊತ್ತು ನಮ್ಮ ಸರ್ಕಾರ ಹೋಗ್ಬೇಕು ಅಂತ ಧರ್ಮಸಿಂಗ್ ಸರ್ಕಾರ ಬಂತು. ನನ್ನ ಕಂಟಿನ್ಯೂ ಮಾಡಿ ನನ್ನ ಕೆಲಸ ಮಾಡೋಕ್ಕೆ ಅವರು ಬರಲಿಲ್ಲ. ಆದರೂ ಚಿಂತೆ ಇಲ್ಲ, ದೇವ್ರ ಕೆಲಸ, ನಾನು ಯಾಕೆ ಸುಮ್ಮನೆ ರಾಜಕಾರಣಕ್ಕೆ ಹೋಗಿ ಅಂತೇಳಿ ನಾನು ಹಿಂದೆ ಹೋಗಲಿಲ್ಲ. ಯಾವುದಾದ್ರು ಒಂದು ಕಾಲದಲ್ಲಿ ದ್ವಾರಕಾನಾಥ ನನಗೆ ಹಿಂದೆ ಹೇಳಿದರು, ನನಗೆ ಸಿ ವಿ ಶಾಸ್ತ್ರಿಯವರು ನಮ್ಮ ದ್ವಾರಕಾನಾಥವನ್ನು ಪರಿಚಯ ಮಾಡಿಕೊಟ್ಟಿದ್ರು. ಹಾಗೆ ಏನು ನೀವು ಮಂತ್ರಿ ಆಗಿಲ್ಲದೆ ಹೋದಕ್ಕೂ ಕೂಡ ನೀನು ಮಂತ್ರಿನೂ ಹಾಕಿದೆ, ಕಡಿಮೆ ಆಗಿದ್ದೀನಿ ವೃತ್ತಿಯಿಂದ ನಿತ್ಯ ನಿಮ್ಗೆ ಯಾವುದೇ ಆಗಲಿ ಬಂಗಾರಪ್ಪನವ್ರು ಕೊಟ್ಟು ಒಂದು ಹುಲ್ಕಡ್ಡಿ ಕಾಯುವಂಥ ಒಂದು ಹುಲ್ ಫೋಟೋಕ್ಕೆ ಕಾಯಂತ ಕಬ್ಬನ್ ಪಾರ್ಕ್ ಮಂತ್ರಿ ಆದ ಸ್ಥಿತಿಯೆಲ್ಲ ಸುಮ್ಮನೆ ನೀವು ಕೈ ಹೋಗಿ ನೀವು ಕಲಿ ಅಂತೇಳಿ ನನಗೆ ಆವತ್ತಿನ ಕಾಲದಲ್ಲಿ ಒಂದು 35 ವರ್ಷದಿಂದಲೇ ಮಾರ್ಗದರ್ಶನ ಕೊಟ್ಟಿತ್ತು. ಸೊ ಆ ಪ್ರಕಾರ ನನಗೆ ಅವರಿಗೆ ನಡೆದಂಥ ವ್ಯವಹಾರಗಳು, ಘಟನೆಗಳು, ಅವ್ರು ಕೊಟ್ಟಂಥ ಮಾರ್ಗದರ್ಶನಗಳು, ಆ ಸನ್ನಿವೇಶಗಳನ್ನು ಹೇಳಿದ್ರೆ ಒಂದು ದೊಡ್ಡ ಪುಸ್ತಕನೇ ಚರಿತ್ರೆ ಬರೀಬೇಕು. ಒಂದು ಸಣ್ಣ ಸನ್ನಿವೇಶ ಹೇಳ್ತೀನಿ ಇದರಾದ್ಮೇಲೆ. ಇವತ್ತು ಏನು ನಾನು ಘೋಷಣೆ ಮಾಡಬೇಕು ಅಂತ ಹೇಳಿದ್ದೀನಿ. ಮೊನ್ನೆ ತಿರುಪತಿಗೆ ಹೋದಾಗ ಒಂದು ತೀರ್ಮಾನಕ್ಕೆ ಬಂದಿದ್ದೇನೆ. ನಿನ್ನೆ ತಾನೇ ನಮ್ಮ ಅಧಿಕಾರಿಗೆ ಹೇಳ್ತೀನಿ. ಅಲ್ಲಿ ಮಹಾರಾಜರು ಅವರ ಪುಣ್ಯದಿಂದ ನಮ್ಮ ರಾಜ್ಯದಿಂದ ಬೇಕಾದಷ್ಟು ನಾವು ತಿರುಪತಿಗೆ ಸೇವೆ ಮಾಡ್ಕೊಂಡು ಬಂದಿದ್ದೇವೆ. ಮೊದಲನೇ ಆರ್ತಿ ನಮ್ಮ ಕರ್ನಾಟಕ ಇಲ್ಲಿ ತಿರುಪತಿ ವೆಂಕಟೇಶ್ವರ. ಅಲ್ಲಿ ನಾನು ಪತ್ತಾರ್ತಿ ಅಲ್ಲಿ ನಮಗೆ ಒಂದು 7 ಎಕರೆ ಜಾಗ ಕೂಡ ಕರ್ನಾಟಕದಿದೆ. ಅಲ್ಲಿ ಒಂದು ಪದ್ಧತಿ ಇದೆ. ಆ ಆರತಿಯನ್ನು ಅಲ್ಲಿ ಯಾರೋ ಒಬ್ಬ ಸ್ಪೆಷಲ್ ಆಫೀಸರು ಅದನ್ನು ತೆಗೆದುಕೊಂಡು ಹೋಗಬೇಕು ಅಂತೇಳಿ ನಮ್ಮ ಈ ಶಾಮರತ್ರಿಗೆಲ್ಲ ಕೊಟ್ಟಿದೆ. ನಿನ್ನೆ ಒಂದು ಆದೇಶ ಮಾಡಲಿಕ್ಕೆ ನಮ್ಮ ಅಧಿಕಾರಿಗಳಿಗೆ ನಾನು ಮಾರ್ಗದರ್ಶನ ಕೊಟ್ಟಿದ್ದೇನೆ. ಮುಂದಿನ ದಿನದಲ್ಲಿ ಯಾವುದೇ ಒಬ್ಬ ರಾಜಪ್ರತಿನಿಧಿ, ಒಬ್ಬ ಮಂತ್ರಿ ಇರ್ಬೋದು, ಒಬ್ಬ ಶಾಸಕ ಇರ್ಬೋದು, ಒಬ್ಬ ಚೇರ್ಮನ್ ಇರ್ಬೋದು, ಒಬ್ಬ ಹಿರಿಯ ಅಧಿಕಾರಿ ಇರ್ಬೋದು, ಜಡ್ಜಸ್ ಇರ್ಬೋದು, ಯಾರೇ ಆಗಲಿ ಸರ್ಕಾರದ ಪರವಾಗಿ ಯಾರು ಹೋಗಿರ್ತಾರೆ, ಯಾರು ರಿಜಿಸ್ಟ್ರ್ ಇಟ್ಕೊಂಡಿರ್ತಾರೆ, ಯಾರು ಇಲ್ಲೇ ಹೋದಂಥ ಸಂದರ್ಭದಲ್ಲಿ ಫಸ್ಟ್ ಪ್ರಿಫರೆನ್ಸು ನಮ್ಮ ರಾಜ್ಯದ ಪ್ರೋಟೋಕಾಲ್ ಪ್ರಕಾರ ಆ ಸರ್ಕಾರಿ ಆಸ್ತಿಯನ್ನು ಆ ರಾಜ್ಯದ ಪ್ರತಿನಿಧಿಗಳಾಗಿ ಸೇವೆ ಮಾಡಲಿಕ್ಕೆ ಒಂದು ಅವಕಾಶವನ್ನು ನಿರ್ಧಾರ ಮಾಡಿ. ಏಕೆಂದರೆ ಎಷ್ಟೋ ಜನ ಶಾಸಕರು ಹೋಗ್ತಾರೆ, ಪಾಪ ಅವ್ರಿಗೆ ದರ್ಶನ ಮಾಡಲಿಕ್ಕೆ ಆಗೋದಿಲ್ಲ, ಹೋಗ್ತಾರೆ, ಅವ್ರಿಗೂ ದರ್ಶನ ಮಾಡಲಿಕ್ಕೆ ಅವಕಾಶ ಇಲ್ಲ. ಜಡ್ಜಸ್ಗೆ ಮಂತ್ರಿಗಳಿಗೆ ಅವಕಾಶ ಸಿಗ್ತದೆ. ಆದರೆ ಇವತ್ತು ಅದನ್ನು ನನ್ನ ಕಾಲದಲ್ಲಿ ಇದೊಂದು ಬದಲಾವಣೆಯ ಸ್ವರೂಪ ತಂದು ಎಲ್ಲರೂ ಕೂಡ ದೇವರ ಮುಂದೆ ನಿಂತ್ಕೊಂಡು ಸರ್ಕಾರ ಪರವಾಗಿ ಅವರ ಸೇವೆಯನ್ನು, ರಾಜಕಾರಣಿಗಳಿಗೆ ನಮ್ಮ ಸ್ವಂತಕ್ಕೆ ಏನು ಮಾಡ್ತಾರೆ ಅವರು ಸಮಾಜದ ಸೇವೆಯನ್ನು ಮಾಡ್ಕೊಳ್ಳಿಕ್ಕೆ, ಅಧಿಕಾರಿಗಳು ಕೂಡ ಆ ಸಮಾಜದ ಸೇವೆ ಮಾಡಲಿಕ್ಕೆ ಅವರೊಂದು ಅವಕಾಶ ಕೊಟ್ಟಿರ್ತಾರೆ. ಆ ಪ್ರೋಟೋಕಾಲ್ ಅಡಿಯಲ್ಲಿ ಅವರೆಲ್ಲರೂ ಕೂಡ ಆ ಒಂದು ವೈಭವದ ಅವಕಾಶ ಸಿಗಲಿ ಅಂತೇಳಿ ಆದೇಶ ಆಗಬೇಕು ಅಂತೇಳಿ ನನ್ನ ಅಧಿಕಾರಿಗಳಿಗೆ ಹೇಳಿದ್ದೇನೆ. ನಾಳೆ ಆ ಒಂದು ಆದೇಶ ಹೊರಗಡೆ ಬರ್ತದೆ ಅನ್ನೋದನ್ನು ಈ ಸಂದರ್ಭ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಆದ್ದರಿಂದ ಅವಕಾಶ ಸಿಗ್ತದೆ. ಇನ್ನು ಅಧಿಕಾರಿ ಇರ್ಬೋದು, ಆ ಪ್ರೋಟೋಕಾಲ್ ಪ್ರಕಾರ ಯಾವುದೇ ಅಧಿಕಾರಿ IAS ಇರ್ಬೋದು, KS ಇರ್ಬೋದು, ಯಾರಾದ್ರು ಚೇರ್ಮನ್ ಇರ್ಬೋದು, ಮುನ್ಸಿಪಲ್ ಅಧ್ಯಕ್ಷ ಇರ್ಬೋದು, ಅಂಥವ್ರಿಗೆ ಆ ಪ್ರೋಟೋಕಾಲಲ್ಲಿ ಯಾರು ಹಿಂದೆ ಹೋದಾಗ ಪ್ರತಿದಿನ ಹೋಗಿ ಆ ನಮ್ಮ SO ನಮ್ಮ ಆಫೀಸರಿಗೆ ಆಗ್ತಾನೆ ಅವನೇ ಹೋಗಿ ಪೂಜೆ ಕೊಡುವಂಥ ಅವಶ್ಯಕತೆ ಇದೆ. ಅಲ್ಲಿ ದ್ವಾರದಲ್ಲಿ ಬರೀ ಮುಖ್ಯಮಂತ್ರಿ ಮಾತ್ರ ಅವಕಾಶ ಇದೆ, ಎಲ್ಲರಿಗೂ ದ್ವಾರದಲ್ಲಿ ಹೋಗೋಕ್ಕೆ ಅವಕಾಶ ಇಲ್ಲ. ಹಾಗೆ ನಮ್ಮ ರಾಜ್ಯದ್ದು ಇದು ಅಧಿಕಾರಿಗಳ ಆಸ್ತಿ ಅಲ್ಲ, ಇದು ರಾಜ್ಯದ ಆಸ್ತಿ. ರಾಜ್ಯದ ಸೇವೆ ಮಾಡ್ತಾರಂಥ ಪ್ರತಿಯೊಬ್ಬರು ಕೂಡ ಆ ದೇವರಲ್ಲಿ ಪ್ರಾರ್ಥನೆ ಮಾಡುವಂಥ ಒಂದು ಅವಕಾಶ ಸಿಗಲಿ ಅನ್ನೋ ದೃಷ್ಟಿಯಿಂದ ಈ ಧರ್ಮದ ಕೆಲಸವನ್ನು, ನಿರ್ಧಾರವನ್ನು ಈ DK ಶಿವಕುಮಾರ್ ಭಕ್ತನಾಗಿ, ರಾಜ್ಯದ ಭಕ್ತನಾಗಿ ತೀರ್ಮಾನವನ್ನು ನಾನು ತೆಗೆದುಕೊಂಡಿದ್ದೇನೆ.